ರಾಜ್ಯ ಕಾಂಗ್ರೆಸ್ ಬಗ್ಗೆ ಏನು ಹೇಳ್ತೀರಾ? ಡಿ ಕೆ ಶಿವಕುಮಾರ್ ಇವಾಗ ಮುಖ್ಯಮಂತ್ರಿ ಆದ್ರು. ಸಿದ್ದರಾಮಯ್ಯನವ್ರ ಕೈಲಿ ಅಧಿಕಾರ ಇದ್ದಿದ್ದು. ಈಗ ಶಿಫ್ಟ್ ಆಯ್ತು. ಹೇಗೆ ಅನಿಸ್ತಾ ಇದೆ? ಮೊದಲನೇದಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರೋಂಥ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ನನ್ನ ಕಡೆಯಿಂದ ಒಂದು ಶುಭ ಹಾರೈಸ್ತೀನಿ. ಯಾಕಂದರೆ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಕಾಂಗ್ರೆಸ್ಸಲ್ಲಿ. ಅವ್ರು ಪಟ್ಟಿದ ಕಷ್ಟಕ್ಕೆ ಅದು ಇವತ್ತು ಆ ಸ್ಥಾನ ಸಿಕ್ಕಿರೋದು. ಯಾಕಂದರೆ ಕಾಂಗ್ರೆಸ್ಸಲ್ಲಿ ಕೂಡ ಸುಮಾರು ಲೀಡರ್ಗಳಿದ್ದಾರೆ. ಅದಕ್ಕೆ ಏನು ಕಾಂಗ್ರೆಸ್ಸಲ್ಲಿ ಸಿ ಎಮ್ ಆಗಬೇಕನ್ನೋದಕ್ಕೆ ಸುಮಾರು ಜನಗಳಿದ್ದಾರೆ. ಇವ್ರು ಪಟ್ಟಿದ ಶ್ರಮಕ್ಕೆ ಸಿಕ್ಕಿರೋದು. ಅದು ತುಂಬ ಸಂತೋಷ ಆಗಿದೆ. ಬಟ್ ಇವಾಗ ಅವರ ಆಡಳಿತದಲ್ಲಿ ನೀವೇನಾಗ್ತಿದೆ ನೋಡ್ತಿದ್ದೀರಾ? ಲೈಕ್ ಬೇರೆ ಬೇರೆ ವಿಚಾರಗಳು ಒಂದು ಕಡೆ, ಬಹಳ ಮುಖ್ಯವಾಗಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ತುಂಬ ವಿರೋಧ ವ್ಯಕ್ತವಾಗ್ತಾ ಇದೆ. ಹೇಗೆ ಅನಿಸುತ್ತೆ ನಿಮಗೆ ಈ ಸಂದರ್ಭದಲ್ಲಿ? ರೈತರ ಜಮೀನನ್ನು ಬಿಟ್ಕೊಟ್ರೆ ಒಳ್ಳೆಯದು, ಬಿಡದಿ ಟೌನ್ಶಿಪ್ ಬೇಡ, ಆ ಥರದ್ದು ಏನಾದರೂ ಅನಿಸುತ್ತಾ? ಅಥವಾ ಡಿ ಕೆ ಶಿವಕುಮಾರ್ ತಗೊಂಡಿರೋ ನಿರ್ಧಾರ ಸರಿ ಅಂತ ಅನಿಸುತ್ತಾ? ಮೇಡಮ್, ನಾವು ರಾಜಕೀಯ ಮಟ್ಟದಲ್ಲಿ ಮಾತಾಡಬೇಕಾದ್ರೆ ಇಷ್ಟು ದೊಡ್ಡ ವಿಷಯ ಮಾತಾಡೋಕ್ಕೆ ನಮಗೆ ಅರ್ಹತೆ ನಮಗಿಲ್ಲ. ಅದನ್ನ ಫಾಲೋ ಮಾಡಿ ಏನೋ ಮಾಡಬೇಕಾದ್ರೂ ಆ ದೊಡ್ಡ ಮಟ್ಟದಲ್ಲಿ ಅವ್ರು ಮಾಡ್ಕೊತಾರೆ. ನಾವು ಇದನ್ನ ಹಂಗೆ ನೋಡ್ಕೊಂಡು ಸುಮ್ಮನೆ ಆಗ್ಬಿಟ್ರೆ ಸರಿ. ಇದನ್ನ ನಾವು ಮಾತಾಡೋಗಿ ಅದು ಬೇರೆ ತರ ಕಾಂಟ್ರವರ್ಸಿ ಆಗುತ್ತೆ. ಅದರಿಂದ ನಾವು ಜೂಟಾದ್ರೆ ಸಾಕು. ಸ್ಮಾರ್ಟ್ ಆನ್ಸರ್ ಎಲ್ಲೂ ಸಿಕ್ಕಾಕೋಬಾರ್ದು ಅಂತ ಹಂಗೆ ಅಷ್ಟೇ. ಓಕೆ. ಇನ್ನು ಸಿನಿಮಾ ಡೈಲಾಗ್ ಹೇಳಿಸ್ಬೇಕಾಗಿತ್ತು ನಿಮ್ಮನ್ನ, ಆಗ್ಲೇ ಮರೆತ್ಬಿಟ್ಟೆ. ಒಂದು ಜಾಲಿ ಜಾಲಿ ಹೇಳಿದ್ರಿ, ಅದು ಬಿಟ್ರೆ ಇನ್ನೂ ಒಂದು ಸ್ವಲ್ಪ ಫೇಮಸ್ಸು, ತುಂಬಾ ಕ್ಯಾಚಿ ಆಗಿದೆ, ಜನ ಇಷ್ಟಪಡ್ತಾರೆ ಅಂತ ಅನ್ಸಿದ್ದ ಡೈಲಾಗ್ಗಳು ಯಾವ್ದಾದ್ರು ಹೇಳ್ಬೋದಾ? ಇದ್ದೇ ಮೇಡಮ್, ಇದು ಎಕ್ಕದಲ್ಲಿ ಸೂಪರ್ ಡೈಲಾಗ್ಗಳಿತ್ತು. ಹೇಳಿ. ಆಗ್ಲಿ ಅದೇನಾಗುತ್ತೆ ಆಗ್ಲಿ, ಬರ್ಲಿ ಅದೇನ್ ಬರುತ್ತೆ ಬರ್ಲಿ ಅಂತ ಡೈಲಾಗ್ಗಳು. ಆಮೇಲೆ ಅದೆಲ್ಲ ಸುಮಾರು ಒಳ್ಳೆ ಡೈಲಾಗ್ಗಳಿದೆ. ಇದರಲ್ಲಿ ಭೀಮಲ್ಲಿ ಕೂಡ ಒಂದ್ಸಲಿ ಹೊಡೆದ್ರೆ ಜಾಲಿ, ಇನ್ನೊಂದ್ಸಲಿ ಹೊಡೆದ್ರೆ ಶ್ರದ್ಧಾಂಜಲಿ ಅನ್ನೋ ಥರ ಒಂದು ಡೈಲಾಗು. ಚೆನ್ನಾಗಿ ಒಳ್ಳೆ ಡೈಲಾಗ್ಗಳಿದೆ. ಅಂದ್ರೆ ಎಲ್ಲ ಜಾಲಿಗೆ ಆ ಪ್ರಾಸ ಎಲ್ಲದಕ್ಕೂ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಹಂಗೆ ಅದು ಹಂಗೆ ಜನ ಅದನ್ನ ಹೋಲಿಸಿ ಏನ್ ಮಾಡ್ಬಿಟ್ರು, ಅದನ್ನ ಅವ್ರಿಗೆ ಮೈಂಡ್ಗೆ ಹೋಗ್ಬಿಡುತ್ತದು, ಹಂಗೆ ಕೇಳ್ತಾರೆ ಅವರು. ಓಕೆ. ಈಗ ಮುಂದೆ ಇರೋ ಸಿನಿಮಾಗಳಲ್ಲಿ ಆ ಥರದ್ದು ಇದೆಯಾ? ಇಲ್ಲ, ಅದನ್ನ ಹಂಗೆ ಕಟ್ ಮಾಡ್ಬಿಟ್ಟು ಬೇರೆ ರೇಂಜಲ್ಲಿ ಮಾಡಿಸ್ಬಿಟ್ವಿ. ಓಕೆ. ಬೇರೆದು ಯಾವ್ದಾದ್ರು ಒಂದು ಹೇಳ್ಬೋದಾ? ಡೈಲಾಗ್ಗಳಿದೆ, ಪಿಕ್ಚರ್ ಬರಕ್ ಮುಂಚೆ ಹೇಳಂಗಿಲ್ಲ ಮೇಡಮ್. ಅದಕ್ಕೆ ರಿವೀಲ್ ಮಾಡಲ್ಲ, ಅವ್ರು ಬೇಜಾರು ಮಾಡ್ಕೊಬಿಡ್ತಾರೆ. ಓಕೆ. ಇನ್ನು ನಿಮಗೆ ಫೇವ್ರೇಟ್ ಅಂತಂದ್ರೆ ದುನಿಯಾ ವಿಜಿ ಅಂತ ಹೇಳಿದ್ರಿ, ಅವ್ರದ್ದೇ ಯಾವ್ದಾದ್ರು ಡೈಲಾಗ್ ನಿಮ್ಗೆ ಇಷ್ಟ ಇರೋದು ಇದೆಯಾ? ಹೇಳ್ಬೋದಾ ಗೊತ್ತಿದ್ರೆ? ಇದೆ, ಅಷ್ಟು ಅವ್ರ ಥರ ಹೇಳಕ್ಕಾಗತ್ತೆ ನಮ್ಗೆ? ಅಲ್ಲ, ಅಟ್ಲೀಸ್ಟ್ ಟ್ರೈ ಮಾಡ್ಬೋದಲ್ವಾ? ಅದು ತಪ್ಪಾಗಿ ಹೇಳ್ಬಿಟ್ರೆ ಅವ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಇಲ್ಲ, ಈಗ ಹೇಳಿದ್ರಲ್ಲ. ಇಲ್ಲ ಜೊತೆಲಿ ಇದ್ಕೊಂಡು ನನ್ನ ಡೈಲಾಗೆ ಸರಿಯಾಗಿ ಹೇಳಿಲ್ಲ ನೀನು ಬೈತಾರಲ್ಲ. ಯಾವುದು ಪ್ರಾಕ್ಟೀಸ್ ಮಾಡಿಲ್ಲ, ಅಬ್ಸರ್ವ್ ಮಾಡಿಲ್ಲ, ಅಷ್ಟೊಂದು ಪ್ರಾಕ್ಟೀಸ್ ಮಾಡಿಲ್ಲ ಅಷ್ಟೇ. ಓಕೆ. ಒಂದಷ್ಟು ರ್ಯಾಪಿಡ್ ಫೈರ್ ಥರದ ಒಂದಷ್ಟು ಪ್ರಶ್ನೆಗಳು ಕೇಳ್ತೀನಿ. ಓಕೆ. ಪಟ್ ಅಂತ ಏನ್ ಅನ್ಸುತ್ತೆ ನೀವು ಆನ್ಸರ್ ಮಾಡ್ಬೇಕು. ಓಕೆ. ಈಗ ನಿಮ್ಗೆ ಒಂದು ಆಫರ್ ಬರುತ್ತೆ, ಒಂದೇ ನಿರ್ಧಾರ ಮಾಡಬೇಕು, ಆಯ್ತಾ? ಇಲ್ಲ ಅಂತಾನು ಹೇಳಂಗಿಲ್ಲ, ಒಂದು ಆಯ್ಕೆ ಮಾಡ್ಕೊಳ್ಳೇಬೇಕು. ದುನಿಯಾ ವಿಜಯ್ ಅಥವಾ ಯಶ್, ಇವರಿಬ್ರು ಜೊತೆ ಆಕ್ಟ್ ಮಾಡಬೇಕು, ಅದರಲ್ಲಿ ಒಬ್ರನ್ನ ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ ಯಾರನ್ನ ಸೆಲೆಕ್ಟ್ ಮಾಡ್ತೀರಾ? ದುನಿಯಾ ವಿಜಯ್ ಸರ್. ಓಕೆ, ಎಕ್ಸ್ಪೆಕ್ಟೆಡ್. ಹೀರೋ ಅಥವಾ ವಿಲನ್, ಯಾವ ಪಾತ್ರ ಇಷ್ಟ ನಿಮ್ಗೆ? ವಿಲನ್. ಹೀರೋ ಆಗೋ ಚಾನ್ಸ್ ಏನಾದ್ರು ಯಾರು ಇದೆ ಹೇಳಿದ್ರು, ನಮ್ಗೆ ನೀವು ರಿಜೆಕ್ಟ್ ಮಾಡಿದ್ರಾ? ಇಲ್ಲ ರಿಜೆಕ್ಟ್ ಇಲ್ಲ, ಇವಾಗ ಕೂಡ ಕೇಳ್ತಾ ಇದ್ದಾರೆ. ನನಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇದೆ, ಬಟ್ ಇಂಟ್ರೆಸ್ಟ್ ಅಂದ್ರೆ ನಾವು ಅದಕ್ಕೆ ಕರೆಕ್ಟ್ ಆಗಿ ಇದೀವ ಅಂತ ಯೋಚನೆ ಮಾಡ್ತಾ ಇದೀವಿ ಅಷ್ಟೇ. ಓಕೆ. ಬಟ್ ವಿಲನ್ ಅಂತಾನೆ ವಿಲನ್. ಓಕೆ. ಓಕೆ. ಎಸ್. ರಾಜಕೀಯದಲ್ಲಿ ಬೆಳಿಬೇಕು ಅನ್ನೋ ಆಸೆ ಇದೆ, ಇನ್ ಫ್ಯೂಚರ್ CM ಆದ್ರೂ ಆಗಬಹುದು. ಆದ್ರೆ ಒಂದು ನಿರ್ಧಾರ ಮಾಡ್ತೀನಿ ಅಂತ ಅಂದ್ರೆ ಏನ್ ಮಾಡ್ತೀರಾ? ಯಾವ ನಿರ್ಧಾರ? ಫಸ್ಟ್ ನಿರ್ಧಾರ, ನಾನು ಮುಖ್ಯಮಂತ್ರಿ ಆದ ತಕ್ಷಣ ಇದನ್ನ ಮಾಡ್ತೀನಪ್ಪ, ಈ ತರ ಕೆಲವರು ಹೇಳ್ತಾರಲ್ವಾ, ಹಂಗೆ ನೀವೇನ್ ಮಾಡ್ತೀರಾ? ಜನರಿಗೆ ಒಳ್ಳೇದು ಮಾಡ್ತೀನಿ ಅಷ್ಟೇ. ಓಕೆ. ಇದು ಸ್ಮಾರ್ಟ್ ಆನ್ಸರ್. ಪರ್ಟಿಕ್ಯುಲರ್ ಒಂದು ಹೇಳಿಲ್ಲ, ಇಟ್ಸ್ ಓಕೆ. ಓಕೆ. ಜಾಲಿ ಜಾಕ್ ಅವರಿಗೆ ಏನ್ ಕಂಡ್ರೆ ಭಯ? ನನ್ನ ಲೈಫಲ್ಲಿ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಇಲ್ಲ, ಹೇಳಿ. ನಾನು ಯಾರು ಕಂಡು ಭಯ ಪಟ್ಟಿಲ್ಲ ಇವತ್ತವರೆಗೂ. ನಾನು ಭಯ ಪಟ್ಟಿದ್ದೇನೆಲ್ಲ, ಭಯ ಪಡೋದಿಲ್ಲ. ಯಾರಿದ್ರು ಏಕ್ದಮ್ ಮುಳಜಿಲ್ದೆ ಮಾತಾಡ್ಬಿಡ್ತೀನಿ. ನಮ್ಗೆ ಇನ್ನೊಂದು ಕೋಪನೂ ಬರೋದಿಲ್ಲ. ಅಷ್ಟು ಈಜಾಗಿ ನನ್ನ ಕೋಪ ಬರೋ ಥರ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಮನೇಲೂ ಏನು ಕೋಪ ಯಾರು ನಾನು ಕೋಪ ಯಾರ ಜೊತೆನೂ ಕೋಪ ಮಾಡ್ಕೊಳಕ್ ಚಾನ್ಸೇ ಇಲ್ಲ. ನಾನು ಕೋಪ ಮಾಡ್ಕೊಳ್ಳೋದೇ ಇಲ್ಲ, ನನ್ನ ಕೋಪನೇ ಬರಲ್ಲ. ನನ್ನ ಅಷ್ಟು ಈಜಾಗಿ ನನ್ನ ಕೆಣಕಕ್ಕೆ ಆಗೋದೇ ಇಲ್ಲ. ಏನಿದ್ರು ಸೀಕ್ರೆಟ್? ಅದೇನೋ ಗೊತ್ತಿಲ್ಲ, ಬರೋದಿಲ್ಲ. ಒಂದ್ಸಲಿ ಬಂದ್ರೆ ರಾಕೆಟ್ ತರ ಬರುತ್ತೆ. ಅದಕ್ಕೆ ನಾನು ಅದನ್ನ ಬೇಡ ಅಂತ
ಯಾವಾಗ ಆಫ್ ಮಾಡಿ. ಬಂದಿತ್ತು ಆ ತರ ರಾಕೆಟ್? ಸುಮಾರು ಟೈಮ್ ಬಂದಿರುತ್ತೆ, ಓಕೆ. ಬಟ್ ಅದು ಆಫ್ ಮಾಡಿಕ್ಕಿರ್ತೀವಿ ನಾವು. ಹಾ. ಬೇಡಪ್ಪ, ಅದು ತುಂಬಾ ಡೇಂಜರ್ ಅಂತ. ಮೊಬೈಲ್ ನಲ್ಲಿ ನೋಡಿದ್ದ ಲಾಸ್ಟ್ ವಿಡಿಯೋ ಯಾವುದು? ಇವಾಗ ಕೂಡ ಯಾವ್ದೋ ನೋಡ್ಕೊಂಡು ಕೂತ್ಕೊಂಡಿದ್ದೆ ಮೇಡಮ್. ಅವಾಗ ಏನೋ ರೀಲ್ಗಳು ನೋಡ್ತಾ ಇರ್ತೀನಿ, ರೀಲ್ಸ್ ಅಷ್ಟೇ, ಬೇರೆ ಏನಿಲ್ಲ. ಓಕೆ. ತುಂಬಾ ಹೊತ್ತು ಫೋನ್ ಯೂಸ್ ಮಾಡೋದು ಆ ಥರ ಎಲ್ಲ ನೋಡಿ? ಫೋನಲ್ಲಿ ಮಾತಾಡ್ತೀನಿ ಅಷ್ಟೇ, ಜಾಸ್ತಿ ಏನಿಲ್ಲ. ಫೋನ್ ಹುಚ್ಚಿದೆ ನನಗೆ. ಓಕೆ. ಆ ರೀಲ್ಸ್ಗಳು ನೋಡೋದು, ಸಾಂಗ್ ಕೇಳೋದು. ಹ್ಮ್. ವಾಕ್ ಮಾಡುವಾಗ ಕಂಪಲ್ಸರಿ ಸಾಂಗ್ ಇಲ್ಲದೆ ನಾನು ವಾಕ್ ಮಾಡೋದೇ ಇಲ್ಲ. ಆಮೇಲೆ ಈಗ ಹೇಳಿದ್ರಿ ದುನಿಯಾ ವಿಜಯ್ ಅವ್ರದ್ದು ಡೈಲಾಗ್ ಹೇಳೋದಕ್ಕೆ ಅಯ್ಯೋ ನನ್ನ ಡೈಲಾಗೆ ಸರಿ ಹೇಳಿಲ್ವೇನೋ ಅಂತ ಬೈತಾರೇನೋ ಅಂತ ಭಯ ಅಂತ. ಬಟ್ ನಿಮಗೆ ಇಂಥ ಒಬ್ರು ಆ್ಯಕ್ಟರ್ ಅಂತ ಅಂದರೆ ಯಾವ ಆ್ಯಕ್ಟರ್ನ ಇಮಿಟೇಟ್ ಮಾಡೋದಕ್ಕೆ ಇಷ್ಟ? ಇಮಿಟೇಟ್ ಮೀನ್ಸ್ ಅದು ಅವ್ರು ಹೇಗೆ ಹಾವಭಾವ ಇರುತ್ತೆ, ಅವರು ನಡ್ಕೊಂಡು ಬರೋ ಸ್ಟೈಲ್ ಆಗಿರ್ಬೋದು, ಡೈಲಾಗ್ ಹೇಳೋ ಸ್ಟೈಲ್ ಆಗಿರ್ಬೋದು. ಲೈಕ್ ವಿಜಯ್ ಅಂತ ಹೇಳಿದ್ರಿ, ಸೂರ್ಯ, ಯಾರು ಆಗಿರ್ಬೋದು. ಯಾರನ್ನು ಇಮಿಟೇಟ್ ಮಾಡೋದಕ್ಕೆ ಇಷ್ಟ? ಶಿವಣ್ಣ. ಓಕೆ. ಯಾವ ಸ್ಟೈಲ್ ಇಷ್ಟ ಆಗುತ್ತೆ? ಅವ್ರ ಲಾಂಗ್ ಹಿಡಿಯೋ ಸ್ಟೈಲ್ ತುಂಬಾ ಇಷ್ಟ. ನೀವು ಟ್ರೈ ಮಾಡಿದ್ದೀರಾ? ಇಲ್ಲ, ನಮ್ಗೆ ಅದೇ ಹೇಳಿಲ್ಲ, ಕೋಪ ಬರಲ್ಲ ಮೇಡಮ್. ಕೋಪ ಹಂಗಲ್ಲ, ಬಂದ್ರೆ ರಿಯಲ್ ಲೈಫಲ್ಲಿ ಲಾಂಗ್ ಹಿಡೀರಿ ಅಂತಲ್ಲ, ಜಸ್ಟ್ ಪ್ರಾಕ್ಟೀಸ್. ಶಿವಣ್ಣ ಹಿಂಗ್ ಲಾಂಗ್ ಹಿಡಿತಾರಲ್ವಾ? ಅದೆಲ್ಲ ನಾವು ಶೂಟಿಂಗ್ ಟೈಮಲ್ಲಿ ಮಾಡಿದ್ವಿ. ಸಲಗ ಟೈಮಲ್ಲಿ ಓಕೆ. ಮಲ್ಟರ್ ಸೀನ್ಗಳಿದೆ. ಅವಾಗ ನಾನು ಸುಮಾರು ಸೀನ್ಗಳು ಫೋಟೋ ಎಲ್ಲ ಹಿಡಿದಿಕ್ಕಿದ್ದೀನಿ ಶಿವಣ್ಣ ತರನೇ. ಆ ಥರ ಲಾಂಗ್ ಹಿಡ್ಕೊಂಡು ಬಂದಿರೋ ವಿಡಿಯೋ ಎಲ್ಲ ಇದೆ ಹಂಗಾದ್ರೆ ನಿಮ್ಮ ಹತ್ರ? ಫೋಟೋ ಇವಾಗಿಲ್ಲ, ನಾನು ಮೊಬೈಲ್ ಚೇಂಜ್ ಮಾಡ್ಬಿಟ್ಟೆ, ಬೇರೆ ಫೋಟೋಗಳಿದೆ. ಆಮೇಲೆ ನಂಗೆ ಗೊತ್ತಿಲ್ಲ, ಇದು ಕೇಳ್ತಿದ್ದೀನಿ. ರೀಲ್ಸ್ ಮಾಡೋ ಥರದ್ದೇನಾದ್ರು ಕ್ರೇಜ್ ಇದೆಯಾ ನಿಮಗೆ? ರೀಲ್ಸ್ ಏನು ಮಾಡೋದಿಲ್ಲ? ಓಕೆ. ಸಿನಿಮಾದಲ್ಲಿ ಆ ರೀಲ್ ಅಷ್ಟೇ, ರಿಯಲ್ ಲೈಫಲ್ಲಿ ಏನು? ಓಕೆ ಓಕೆ ಓಕೆ. ಜಾಲಿ ಜಾಲಿ ಜಾಕ್ ಅವರೇ, ಒಂದಷ್ಟು ಜಾಲಿಯಾಗೂ ಕೂಡ ಇತ್ತು ನಿಮ್ಮ ಜೊತೆ ಮಾತುಕತೆ ನಡೆಸಿದ್ದು. ಜೊತೆಗೆ ಒಂದಷ್ಟು ಎಮೋಷ್ನಲ್ ಆದ್ರಿ, ಸ್ವಲ್ಪ ನಮಗೂ ಬೇಸರ ಆಯಿತು. ಬಟ್ ನಿಮ್ಮ ಮುಂದಿನ ಜೀವನ ಏನಿರ್ಬೋದು, ರಾಜಕೀಯ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ನೀವೆಲ್ಲ ಅಂದ್ಕೊಂಡು ಹಾಗೇನೇ ಆಗಲಿ, ಎಲ್ಲವೂ ಜಾಲಿಯಾಗಿ ನಡ್ಕೊಂಡು ಹೋಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒಂದಷ್ಟು ವಿಚಾರಗಳನ್ನ ನಿಮ್ಮ ಬಗ್ಗೆ, ಸಿನಿಮಾ ಕೆರಿಯರ್ ಬಗ್ಗೆ, ಪೊಲಿಟಿಕಲ್ ಪ್ಲ್ಯಾನ್ಸ್ ಬಗ್ಗೆ ಹೇಳ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.